ನಮಸ್ಕಾರ ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ತಾನಮ್ಮ. ಬರ್ಡ್ಸ್ ಆಕ್ಟ್ ಕಾನೂನಿನ ಮೂಲಕ ಗ್ರಾಹಕರ ಹಣ ಮರುಪಾವತಿಗಾಗಿ ಆಗ್ರಹಿಸಿ ವಂಚನೆ ಸಂತ್ರಸ್ತ ಠೇವಣಿದಾರರ ಕುಟುಂಬದಿಂದ ವಿಜಯಪುರ ಜಿಲ್ಲಾಧಿಕಾರಿ ಕಚೇರಿ ಮೇನ್ ಗೇಟ್ ಬಂದ್ ಮಾಡಿ ಕಚೇರಿ ಆವರಣದಲ್ಲಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಯಿತು. ಸರ್ ನಮಸ್ಕಾರ. ನಾವು ಬಿಜಾಪುರದಲ್ಲಿ ಇವತ್ತು 19ನೇ ದಿವಸ ಆಯಿತು. ಸೆಪ್ಟೆಂಬರ್ 1ರಿಂದ ನಾವು ಸತ್ಯಾಗ್ರಹ ಕೂತಿದ್ದೀವಿ. ಇದಕ್ಕಿಂತ ಮುಂಚೆ 16 ತಿಂಗಳಾಯಿತು ನಾವು ಹೋರಾಟ ಮಾಡ್ತಾನೆ ಇದ್ದೀವಿ. ಬರ್ಡ್ಸ್ ಆಕ್ಟ್ ಕಾನೂನು ಮುಖಾಂತರ ನಮ್ಗೆ ದುಡ್ಡು ಬರಬೇಕಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಕಾರಣ ನಾವು ಕಳ್ಕೊಂಡಿರುವಂಥ ಹಣ ಕಂಪ್ನಿಗಳಲ್ಲಿ PSL ಇಂಡಿಯಾ ಲಿಮಿಟೆಡು, ಗರಿಮಾ, ಸಮೃದ್ಧಿ ಜೀವನ, ಅಗ್ರಿಗೋಲ್ಡು, ಅಗ್ರಿ ಹಿಲ್ಸು, 7 ಹಿಲ್ಸು, ಆಮೇಲೆ ಸಾಯಿ ಪ್ರಸಾದ್, ಇನ್ನಿತರ ಕಂಪ್ನಿಗಳು, ಈ ಥರ 185 ಕಂಪ್ನಿಗಳಿದ್ದಾವೆ ಕರ್ನಾಟಕದಲ್ಲಿ. ಬಿಜಾಪುರದಲ್ಲಿ ಕೂಡ ಒಂದು 13 ಕಂಪ್ನಿಗಳು ಬಂದು ದುಡ್ಡು ಹಾಕೊಂಡು ಹೋಗಿದ್ದಾವೆ. ಈ ದುಡ್ಡು ಕಂಪ್ನಿಗಳು ತುಂಬಿಕೊಂಡಿದ್ರು. ಅದು ಕಂಪ್ನಿಗಳು ಸ್ಟಾರ್ಟ್ ಆಗಬೇಕಾದ್ರೆ ಸರ್ಕಾರ ರಿಜಿಸ್ಟ್ರೇಷನ್ ಕೊಟ್ಟಿತ್ತು, ಲೈಸೆನ್ಸ್ ಕೊಟ್ಟಿತ್ತು. ಇವತ್ತಿನ ದಿವಸ 2014 ಮತ್ತು 15ನೇ ಸಾಲಿನಲ್ಲಿ ಗೌರ್ಮೆಂಟೇ ಸ್ವತಃ ಕೂತು ಸೆಬಿ ಮುಖಾಂತರ ಎಲ್ಲ ಕಂಪ್ನಿಗಳನ್ನ ಬಂದ್ ಮಾಡಿದರು. ಬಂದ್ ಮಾಡಿದಷ್ಟೇ ಅಲ್ಲದೆ ಎಲ್ಲ ಕಂಪ್ನಿ ಆಸ್ತಿನೂ ಸೀಸ್ ಮಾಡಿದರು, ಅವ್ರ ಅಕೌಂಟ್ನೂ ಸೀಸ್ ಮಾಡಿದರು. ಇವತ್ತಿನವರೆಗೆ ಯಾವುದೇ ಹಣ ನಮಗೆ ಮರುಪಾವತಿ ಆಗ್ತಾ ಇಲ್ಲ. ಸರ್ಕಾರ ಕೂಡ ಇದ್ರ ಬಗ್ಗೆ ಯಾವುದೋ ಎಚ್ಚರಿಕೆ ತಗೋತಾ ಇಲ್ಲ. ಸುಮಾರು ನಾವು ಕರ್ನಾಟಕದಲ್ಲಿ 2.5 ಕೋಟಿ ಜನ ಇದ್ದೀವಿ ಈ ಥರ ಇನ್ವೆಸ್ಟ್ಮೆಂಟ್ ಮಾಡಿದವರು. ಬಿಜಾಪುರದಲ್ಲಿ 300 ಕೋಟಿ ಇನ್ವೆಸ್ಟ್ಮೆಂಟ್ ಇದ್ದಾರೆ. ಆಮೇಲೆ 2 ಲಕ್ಷಕ್ಕಿಂತ ಹೆಚ್ಚು ಜನ ಗ್ರಾಹಕರಿದ್ದಾರೆ. ಈ ಥರ ಎಲ್ಲ ವಂಚನೆ ಆಗಿದ್ರು ಸತ್ಯಕ್ಕೆ ನಮಗೆ ನ್ಯಾಯ ಸಿಗ್ತಾ ಇಲ್ಲ. ಸರ್ಕಾರ ಮೌನವಾಗಿ ಕೂತಿದೆ.
ನಮಗೆ ನ್ಯಾಯ ಸಿಗಲೇಬೇಕು. ಬಡ್ಸ್ ಆಕ್ಟ್ ಕಾನೂನು ಪ್ರಕಾರ 180 ದಿವಸದಲ್ಲಿ ನಮ್ಗೆ ಹಣ ಮರುಪಾವತಿ ಆಗಬೇಕು. 180 ದಿವಸ ಈಗಾಗಲೇ ಹಾಗೆ ಹೋಗಿದೆ. ನಾವು ದಾಖಲೆಗಳು ಕೊಟ್ಟು ಯಾವುದೂ ಉತ್ತರ ಇಲ್ಲ. ಇದಕ್ಕೆ 2 ರಿಂದ 3 ಪಟ್ಟು ಅವ್ರು ಕೊಡಲೇಬೇಕಂತ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ. ಇಲ್ಲಿ ದೇಶದಲ್ಲಿ 42 ಕೋಟಿ ಜನ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. 42 ಕೋಟಿ ಜನರಲ್ಲಿ ಇವತ್ತಿನವರೆಗೂ 5 ಲಕ್ಷ ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ನಮ್ಮ ಯೋಧರು, ನಮ್ಮ ದೇಶನ ಕಾಯುವಂಥ ಯೋಧರು ಕೂಡ 1200 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದವರು ಇದ್ದಾರೆ. ಇಲ್ಲಿ ಬಡ ಜನರು ಸಾಕಷ್ಟು ಜನ ಬೀದಿಗೆ ಬಂದಿದ್ದಾರೆ. ಸಾಕಷ್ಟು ಜನ ಏನು ದುಡ್ಡು ತುಂಬಿ ಇನ್ವೆಸ್ಟ್ಮೆಂಟ್ ಮಾಡಿದವರದಲ್ಲ, ಅವ್ರ ಸಂಸಾರ ಕೂಡ ಬೀದಿಗೆ ಬಂದಿದ್ದಾವೆ. ನಮ್ಮಲ್ಲಿ ಬಿಜಾಪುರದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದು, ವಿಷ ತೊಗೊಂಡು ಇಂಥ ಘಟನೆಗಳು ಸಾಕಷ್ಟು ಇದ್ದಾವೆ. ಸರ್ಕಾರ ಯಾವುದಕ್ಕೂ ಗಮನ ಹರಿಸ್ತಾ ಇಲ್ಲ. ಇವತ್ತು ನಮ್ಮ ಬೇಡಿಕೆ ಅಷ್ಟೇ. ವೇಳೆ ಸರ್ಕಾರ ಕೊಡದೇ ಇದ್ದರೆ, ಮುಂದೆ ಈ ರೀತಿ ಸ್ಪಂದಿಸದೇ ಇದ್ದರೆ ಮುಂದಿನ ಪ್ರತಿಭಟನೆ ನಿಮ್ಮ ರೂಪುರೇಷ ಯಾವ ರೀತಿ ಇರುತ್ತೆ? ಸರ್ಕಾರ ದುಡ್ಡು ಕೊಡದೇ ಇದ್ದರೆ, ಅವರು ನಮಗೆ ಸ್ಪಂದಿಸದೇ ಇದ್ದರೆ, ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ನಮಗೆ ಬೇಕಾಗಿಲ್ಲ. ನಾವು ದೇಶದಲ್ಲಿ ಇರೋದು 42 ಕೋಟಿ ಜನ. 42 ಕೋಟಿ ಜನ ನಾವು ದಂಗೆ ಹೇಳ್ತೀವಿ. ಇಡೀ ದೇಶನೇ ನಾವು ಸುಧಾರಣೆ ಮಾಡ್ತೀವಿ. ಈ ಭ್ರಷ್ಟ ಸರ್ಕಾರನ ಸುಧಾರಣೆ ಮಾಡುವಂಥ ಶಕ್ತಿ ನಮ್ಮ ಜನರಿಗಿದೆ. ನಮ್ಮ ಪ್ರಜಾಪ್ರಭುತ್ವ ದೇಶ ನಮ್ಮದು. ಜನಸಾಮಾನ್ಯರಿಗೆ ಇದು ಹಕ್ಕಿದೆ. ನಾವು ಮಾಡೇ ಮಾಡ್ತೀವಿ. ಕಂಡಿದ್ದೀವಿ ಸರ್ ಏಜೆಂಟ್ ಆಗಿ ಸರ್. ಅಗ್ರಿಗೋಲ್ಡ್ ಗರಿಮಾ ಅಂತ 2 ಕಂಪ್ನಿಗಳಿಗೆ ಮಾಡಿದ್ದೀನಿ ಸರ್. ಗರಿಮಾ ಇದು ಅಗ್ರಿಗೋಲ್ಡ್ದೊಳಗೆ 6 ಲಕ್ಷ ಇದೆ ರೀ ಸರ್. ನಮ್ಮ ಅಂದ್ರೆ ನಾನು ಏಜೆಂಟಾಗಿ ಮಾಡಿಸಿದ್ದು. ಇದು ಗರಿಮಾದೊಳಗಂತೂ 16 ಲಕ್ಷ ಇದೆ ರೀ ಸರ್. ಟೋಟಲ್ 22 ಲಕ್ಷ ನಂದು. ನನ್ನ ಏಜೆಂಟ್ ಥ್ರೂ ಮಾಡಿಸಿದ್ದು ಟೋಟಲ್ 50 ಲಕ್ಷ ಸರ್ ನಮ್ದು ಅಮೌಂಟ್ ಇದ್ದದ್ದು. ಇದು ಕೊಡುವವರೆಗಿನ್ನೂ ನಾವು ಬಿಡೋದಿಲ್ಲ ರೀ ಸರ್ ಹೋರಾಟ. ನಮಗೆ ಎಷ್ಟು ಸಾಯಿ ಪರಿಸ್ಥಿತಿಯಲ್ಲಿ ಇದ್ದೀವಿ ರೀ ಸರ್. ಆ ಟೈಮಿಗೆ ಇದು ಟಗಿಪಿಡಿ ಜಮಾಕರ್ದ ಸಂಘಟನೆ ಮಾಡಿದ್ರಿ ಸರ್. ಅಪ್ಪ ಸಾಹೇಬ್ ಬುಡೆ ಸರ್ ಇಂದ ನಾವು ಇವತ್ತು ಜೀವಂತವಾಗಿದ್ದೀವಿ ಅಂದ್ರೆ ಅವರೇ ಕಾರಣ ರೀ ಸರ್. ಇಲ್ಲಾಂದ್ರೆ ಇಷ್ಟೊತ್ತಿಗೆ ಈಗ ಏನು 5 ಲಕ್ಷ ಜನ ಸೂಸೈಡ್ ಮಾಡ್ಕೊಳ್ಳೋ ಆ ಪರಿಸ್ಥಿತಿ ಒಳಗೆ ನಾವೆಲ್ಲರೂ ಸೇರ್ತಿದ್ದೀವಿ ಸರ್. ಸರ್ಕಾರ ನಮ್ಗೆ ನ್ಯಾಯ ಕೊಡಲೇಬೇಕು ಸರ್. ಅಮೌಂಟ್ ನಮ್ಮ ದುಡ್ಡು ನಮ್ಗೆ ಬರಲೇಬೇಕು ಸರ್. ಎಷ್ಟು ವರ್ಷದಿಂದ ತುಂಬ್ತಾ ಇದ್ರಿ ಸರ್? ನಾವು ಮೊದಲು 6 ವರ್ಷದಿಂದ ತುಂಬಿವ್ರಿ ಸರ್. ಈಗ ಬಂದಾಗಿ 10 ವರ್ಷ ಆಯ್ತಿರಿ ಸರ್. ಏನು ಭರವಸೆ ಕೊಟ್ಟಿದ್ರು ನಿಮಗೆ ಸರ್? ನಮಗೆ ದುಡ್ಡು ಒಂದಕ್ಕೆ ಡಬಲ್ RD ಪಿಗ್ಮಿ ಪ್ರತಿಯೊಂದು ಇದ್ದು ರೀ ಸರ್. 3 ವರ್ಷಕ್ಕೆ ಕೊಡ್ತಿದ್ರಿ ಸರ್. RD ರೀ ಪಿಗ್ಮಿ ಇಂದ 1 ವರ್ಷ ಕಣ ಕೊಡ್ತಿದ್ರಿ. ಇದು FD ಅಂತ 6 ವರ್ಷ ಕೊಡ್ತಿದ್ರು ಸರ್. ಫಸ್ಟ್ ಬಂದ 1-2 ಕಂತು ಬಂದಿದ್ರು ಸರ್. ಬಂದವಂತೆ ಮತ್ತೆ ಹೆಚ್ಚಿಗೆ ಆಸೆ ಅನ್ನೋದು ಮನುಷ್ಯಾಗ ಸುಮಾರಲ್ರಿ ಸರ್. ಆಸೆಗಾಗಿ ಎಲ್ಲರೂ ಅಂದ್ರೆ ಅವ್ರು ನಮ್ಮ ಮೇಲೆ ಭರವಸೆ, ಈಗ ಜನ ತುಂಬಿದ್ದು ನಮ್ಮ ಮೇಲೆ ಭರವಸೆ ಇಟ್ರು ಸರ್. ಕಂಪ್ನಿ ನೋಡಿ ತುಂಬಿಲ್ಲ. ಈ ಗೌರ್ಮೆಂಟ್ ಪರ್ಮಿಷನ್ ಕೊಡ್ಲಿಕ್ಕಂದ್ರೆ ಕಂಪ್ನಿ ತೆಗಿತಿದ್ದಿಲ್ಲ. ಅವ್ರು ಬಂದು ನಮಗೆ ಫ್ರಾಡ್ನು ಮಾಡ್ತಿದ್ದಿಲ್ಲ ಸರ್. ಈ ಕಂಪ್ನಿನೂ ಬಂದ್ ಆಗಿದೆ, ಸರ್ಕಾರ ಬಂದ್ ಮಾಡಿದ್ರೆ ಸರ್ಕಾರನೇ ಉತ್ತರ ಕೊಡ್ಬೇಕಲ್ರಿ ಸರ್. ನಮಗೀಗ ನಾವು ದುಡ್ಡು ಕೊಡುವವರೆಗೂ ಬಿಡಲ್ಲ ಸರ್. ಯಾಕಂದ್ರೆ ಈಗ ಅವ್ರು ಹೇಳಿದ್ರಲ್ರಿ ಸರ್, ಅವ್ರಕ್ಕಿಂತ ದುಪ್ಪಟ್ಟು ನೋವಲ್ಲಿ ನಾವಿದ್ದೀವ್ರಿ ಸರ್. ಯಾಕಂದ್ರೆ ಮನೆ ಬಿಟ್ಟು ಹೊರಗೆ ಹಾಕುವಂತ ಪರಿಸ್ಥಿತಿಯಲ್ಲಿ ಇದ್ದೀವ್ರಿ ಸರ್. ದಯವಿಟ್ಟು ನಮ್ಗೆ ದುಡ್ಡು ಕೊಡ್ಲೇಬೇಕು ಸರ್. ಸರ್ಕಾರ ದುಡ್ಡು ಕೊಡ್ಲಿಕ್ಕಂದ್ರೆ ನಾವು ಸೂಸೈಡ್ ಮಾಡ್ಕೊಳಕ್ಕೂ ಹಿಂದೆ ಮುಂದೆ ನೋಡಿ ಸರ್. ಇಲ್ಲೇ ಹೋರಾಟ ಮಾಡಿ ಇಲ್ಲೇ ಸಾಯ್ತೀವ್ರಿ ಸರ್. ನಮ್ಗೆ ದುಡ್ಡು ಬರಬೇಕು ಒಂದು, ಇಲ್ಲ ನಮ್ ಜೀವ ಬಿಡ್ಬೇಕು ಒಂದ್ರಿ ಸರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.